ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಎಂಬ ಆ ಒಂದು ಮಹಾದೈವಿಕ ಯಾತ್ರೆ ನಮ್ಮ ಬದುಕಿನಲ್ಲಿ ಸಹನೆ, ಶಾಂತಿ, ಶಿಸ್ತು, ಸಂಯಮವನ್ನು ಕಲಿಸುವಂತಹ ಮಹೋನ್ನತವಾದ ಯಾತ್ರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೃಶ್ಯಗಳನ್ನು ನೋಡಿದರೆ ಸ್ವಾಮಿ ಅಯ್ಯಪ್ಪ ಶಬರಿಮಲೆಯಲ್ಲಿ ಇದ್ದಾರಾ ಎಂಬ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೋಬೇಕಾದಂತಹ ಒಂದು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು. ಸ್ವಾಮಿ ಅಯ್ಯಪ್ಪನ ಶರಣಘೋಷವನ್ನು ಕೂಗಬೇಕಾದ್ರೆ ಶಾಂತ ಸ್ವರೂಪನೇ ಶರಣಮಯ್ಯಪ್ಪ ಅಂತ ಕೂಗ್ತೀವಿ. ಮತ್ತು ನಾವು ಎಲ್ಲರಲ್ಲೂ ಸ್ವಾಮಿ ಅಯ್ಯಪ್ಪನನ್ನು ಕಾಣುತ್ತಾ ಸಹನೆ, ಕೋಪ, ತಾಪ ಎಲ್ಲವನ್ನು ಬಿಡಬೇಕು ಅಂತೀವಿ. ಆದರೆ ಇಂತಹ ಒಂದು ದೃಶ್ಯಗಳನ್ನು ಕಂಡಾಗ ನಮ್ಮ ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳೆಂಬ ಹೆಸರಿನಲ್ಲಿ ಈ ಸ್ವಾಮಿಗಳು ಮಾಡುತ್ತಿರುವಂತಹ ಕಾರ್ಯ ಎಷ್ಟರ ಮಟ್ಟಿಗೆ ಸರಿ ಎಂಬ ಒಂದು ದೃಶ್ಯವನ್ನು ನಾವೀಗ ಇಲ್ಲಿ ಪ್ರಸಾರ ಮಾಡಲಿಕ್ಕೆ ಬಹಳ ಬೇಸರವಾಗ್ತಾ ಇದೆ ಸ್ವಾಮಿ. ಯಾಕೆಂದರೆ ಶಬರಿಮಲೆಯಲ್ಲಿ ನಾವು ಹೋಗಿ ಶಿಸ್ತು, ಸಂಯಮ ಮತ್ತು ನಮ್ಮ ಬದುಕಿಗೆ ಒಂದು ಕನ್ನಡಿಯಾಗುವಂತಹ ಆ ಶಬರಿಮಲೆ ಕ್ಷೇತ್ರದಲ್ಲಿ ನಮ್ಮ ಬದುಕನ್ನು, ನಮ್ಮ ಬದುಕಿನ ಪರಿಸ್ಥಿತಿಯನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಬರ್ತೀವಿ ಅಂದರೆ ನಾವು ಬಾಳುವುದೇ ಹೀಗೆ. ನಾವು ಒಂದು ಮರವನ್ನು ಹತ್ತಿ ಅಥವಾ ಕಟ್ಟಡವನ್ನು ಹತ್ತಿ ಯಾವುದೋ ಒಂದು ಸಾಹಸದ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಎಂಬುವಷ್ಟರ ಮಟ್ಟಿಗೆ ಶಬರಿಮಲೆಯಲ್ಲಿ ವಾಮ ಮಾರ್ಗಗಳನ್ನು ಹುಡುಕಿ ಆ ಭಗವಂತನನ್ನು ಕಾಣಬೇಕೆಂಬ ಹೋಗುತ್ತಿರುವಂತಹ ಈ ಸ್ವಾಮಿಗಳಿಗೆ ಏನಂತ ಹೇಳಬೇಕು ಸ್ವಾಮಿ? ಯಾರು ತಾನೇ ಬುದ್ಧಿ ಹೇಳ್ತಾರೆ ಸ್ವಾಮಿ? ಪೊಲೀಸ್ನವರು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ, ಪೊಲೀಸ್ನವರ ಆ ಒಂದು ಅತಿರೇಕ ವರ್ತನೆ ಎಂಬೆಲ್ಲ ಅಭಿಪ್ರಾಯಗಳನ್ನು ತಿಳಿಸುವಂತಹ ಸ್ವಾಮಿಗಳೇ ದಯಮಾಡಿ ಗಮನಿಸಿ ಸ್ವಾಮಿ. ಇದು ಶಬರಿಮಲೆಯಲ್ಲಿ ಆ ಒಂದು ಶಿಸ್ತಾದ ಒಂದು ಸರತಿ ಸಾಲಿನಲ್ಲಿ ಕಂಡು ಭಗವಂತನನ್ನು ಕಂಡು ಪುನೀತರಾಗಬೇಕೆಂಬ ಯಾತ್ರಾರ್ಥಿಗಳು ಮಾಡುತ್ತಿರುವಂತಹ ಮಹಾ ದೊಡ್ಡ ಕಾರ್ಯ. ಈ ಒಂದು ಸಾಧನೆಯಿಂದ ನಾನು ಬೇಗ ಸ್ವಾಮಿ ಅಯ್ಯಪ್ಪನನ್ನು ಕಂಡು ಪುನೀತನಾಗ್ಬಿಟ್ಟೆ ಎಂದು ತಾವು ಬೀಗಬಹುದು. ಆದರೆ ತಾವು ಮಾಡುತ್ತಿರುವ ಕಾರ್ಯದಿಂದ ಮತ್ತೊಬ್ಬರು ತಮ್ಮನ್ನು ಅನುಕರಣೆ ಮಾಡಿ ತಪ್ಪು ದಾರಿಗೆ ಬೇರೊಬ್ಬರನ್ನು ಕರೆದುಕೊಂಡು ಹೋಗುತ್ತಿರುವಂತಹ ಮಹಾ ತಪ್ಪನ್ನು ಈ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಎಲ್ಲಿಯ ಆ ಒಂದು ಶಬರಿಮಲೆಯ ಸನ್ನಿಧಾನದಲ್ಲಿ ನೋಡಿ ಹೇಗೆ ಹತ್ತುತ್ತಾ ಇದ್ದಾರೆ. ಇವರೆಲ್ಲ ಶಬರಿಮಲೆ ಯಾತ್ರೆಯನ್ನು ಹೇಗೆ ಮಾಡಬೇಕು? ಸ್ವಾಮಿ ಅಯ್ಯಪ್ಪನನ್ನು ಕಾಣಬೇಕು ಅಂದರೆ ಎಲ್ಲಿ ಬೇಕಾದರೂ ಇದ್ದಾರೆ, ಅವರನ್ನು ಕಾಣಿ ಸ್ವಾಮಿ. ದಯಮಾಡಿ ಇಂತಹ ಒಂದು ವರ್ತನೆ ಆ ಕ್ಷೇತ್ರಕ್ಕೆ ತಕ್ಕುದಾದ ವರ್ತನೆ ಅಲ್ಲ. ದಯಮಾಡಿ ಅಂತಹ ಒಂದು ವರ್ತನೆಯನ್ನು ಯಾರು ಅನುಕರಿಸಬೇಡಿ ಮತ್ತು ಪುನರಾವರ್ತನೆ ಮಾಡಬೇಡಿ. ಇಲ್ಲಿ ಮತ್ತೊಂದು ದೃಶ್ಯವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ, ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಏನು ಅಂದರೆ ಕಳೆದ ಮಂಡಲ ಕಾಲದ ಆರಂಭದ 2ನೇ ದಿನದಲ್ಲಿಯೇ ಒಬ್ಬ ವ್ಯಕ್ತಿಗಳ ಆ ಒಂದು ಸ್ವಾಮಿ ಅಯ್ಯಪ್ಪನ ಭಕ್ತರೆಂಬ ಆ ತಲೆ ಮೇಲೆ ಇಡುಮುಡಿ ಇಟ್ಟುಕೊಂಡಿರುವಂಥ ಸ್ವಾಮಿ ಅಯ್ಯಪ್ಪನ ಭಕ್ತರನ್ನು ಆ ಒಂದು ರಕ್ಷಣಾ ಕಾರ್ಯಕ್ಕೆ ನಿಯೋಜಿತವಾದ ಆ ಒಂದು ಏನು ಆ ಒಂದು ಅಧಿಕಾರಿ ಅಥವಾ ಆ ಒಂದು ಪೊಲೀಸ್ ಇಲಾಖೆಗೆ ಸೇರಿದಂಥವ್ರು ಇರಬಹುದು, ಏನು ಅವರ ಸೊಂಟಕ್ಕೆ ಆ ಪಂಚೆಯನ್ನು ಎಳೆದು ಬರ್ತಾ ಇರಬೇಕಾದ್ರೆ ಸ್ವಾಮಿ ಎಷ್ಟರ ಮಟ್ಟಿಗೆ ಅತಿರೇಕದ ವರ್ತನೆ. ಸ್ವಾಮಿ ಅಯ್ಯಪ್ಪನ ವ್ರತಧಾರಿ, ಅದರಲ್ಲೂ ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡಿರೋರಿಗೆ ಸೊಂಟಕ್ಕೆ ಕೈ ಹಾಕಿ ಎಳಿತಾರಲ್ಲ, ಇದು ವಾಸ್ತವವೇ ಎಂಬೆಲ್ಲ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಸ್ವಾಮಿಗಳೇ ದಯಮಾಡಿ ಅವರು ಮಾಡಿದ್ದ ತಪ್ಪನ್ನು ದಯಮಾಡಿ ಗಮನಿಸಿ ಸ್ವಾಮಿ. ಎಲ್ಲಿ ಆ ಒಂದು ಒನ್ ವೇ ಅಂತ ಹೇಳಿರುತ್ತೆ, ಇಳಿಯಲಿಕ್ಕೆ ಮತ್ತು ಹಿಂತಿರುಗಿ ಬರುವಂಥ ಸ್ವಾಮಿಗಳಿಗೆ ಒಂದು ದಾರಿ ಇರುತ್ತೆ, ಆ ದಾರಿಯ ಮೂಲಕ ನಾನು ಹೋಗಿ ಆ ಭಗವಂತನ ಸನ್ನಿಧಾನ ಸೇರಿಬಿಡ್ತೀನಿ ಅನ್ನೋ ಒಂದು ತಾನೇ ಒಂದು ಹೊಸ ಕ್ಯೂವನ್ನು ಸೃಷ್ಟಿ ಮಾಡಿಕೊಂಡ್ರೆ ಅಲ್ಲಿ ಅವರನ್ನು ಅನುಸರಿಸಿ ಇನ್ನು 50 ಜನ ಬಂದು 100 ಜನ ಬಂದು ಎಲ್ಲರೂ ಆ ರೀತಿ ನುಗ್ಗಕ್ಕೆ ಪ್ರಾರಂಭ ಮಾಡಿದ್ರೆ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗಿ ಕಾಲು ತುಳಿತ ಇನ್ನಿತರ ಪರಿಣಾಮಗಳು ಆಗೇ ಆಗುತ್ತೆ. ಅದಕ್ಕಾಗಿ ಅವರ ಸೊಂಟದ ಆ ಒಂದು ಪಂಚೆಯನ್ನು ಹಿಡಿದು ಎಳೆದು ತಂದು ಬಿಟ್ಟರೆ ಹೊರತು ಅಲ್ಲಿ ಅವರಿಗೆ ಆ ಒಂದು ವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿ ಅವರಿಗೆ ನೀಡಿದ್ದಾರೆ. ಅದನ್ನು ನಿಭಾಯಿಸಲಿಕ್ಕಾಗಿ ಇಂಥ ಕರ್ತವ್ಯ ಮಾಡಿದ್ರು. ಅದಕ್ಕಾಗಿ ನಾವು ಅವರ ದೂಷಿಸುವುದನ್ನು ಬಿಟ್ಟು ನಾವು ಮಾಡುತ್ತಿರುವ ತಪ್ಪುಗಳನ್ನು ದಯಮಾಡಿ ಗಮನಿಸಿಕೊಳ್ಳಿ. ಇನ್ನು ಮುಂದೆ ಯಾರು ಕೂಡ ಶಬರಿಮಲೆ ಕ್ಷೇತ್ರದಲ್ಲಿ ಶಾಂತಿ ಸಂಯಮವನ್ನು ದಯಮಾಡಿ ಕಾಪಾಡಿಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ಹೋಗಿರುವುದು ಭಗವಂತನನ್ನು ಕಂಡು ಆ ಮಣ್ಣಿನಲ್ಲಿ ಕಾಲನ್ನು ಇಟ್ಟು ನಾವು ಪುನೀತರಾಗಬೇಕು ಅಂತ. ಆದರೆ ಆ ಮಣ್ಣನ್ನು ನಾವು ನಮ್ಮ ಇಷ್ಟ ಬಂದಕ್ಕೆ ಹೇಗೆ ಬೇಕಾದರೂ ನಾವು ಎಲ್ಲಿಯೋ ವಾಮಮಾರ್ಗವನ್ನು ಹುಡುಕಿ ಕಾಡಿನ ಮಧ್ಯದಾರಿಯಲ್ಲಿ ಹೋಗಿ ಸೇರಿಬಿಡ್ತೀನಿ ಸ್ವಾಮಿ ಅಂತ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುವಂಥದ್ದು ಒಂದು ಕಡೆ. ಆದರೆ
ಮತ್ತು ಎಲ್ಲ ಸ್ವಾಮಿಗಳನ್ನು ಅಡ್ಡದಾರಿಗೆ ತರುವಂತಹ ಮಹಾ ಅಪರಾಧಗಳನ್ನಾಗ್ತಾ ಇದೆ. ಇಂತಹ ಅಪರಾಧಗಳು ಪುನರಾವರ್ತನೆ ಆಗುವುದು ಬೇಡ. ಈ ದೃಶ್ಯಗಳು ಮತ್ತೆ ಪುನರಾವರ್ತನೆ ಆಗುವುದು ಬೇಡ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಆ ಪ್ರಾರ್ಥನೆಯನ್ನು ಆಲಿಸಲಿಕ್ಕೆ ಆ ಭಗವಂತ ಇದ್ದಾನೆ. ಆದರೆ ಆ ಭಗವಂತ ಸೂಚಿಸಿದಂಥ ನಿಯಮಗಳನ್ನು ಪಾಲಿಸಲು ಮತ್ತು ಅಲ್ಲಿನ ಶಿಸ್ತು ಸಂಯಮವನ್ನು ಪಾಲಿಸಲು ನಮ್ಮ ಸ್ವಾಮಿಗಳ್ಯಾರು ತಯಾರಿಲ್ಲ ಎಂಬ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುತ್ತಾ, ಶಬರಿಮಲೆ ಯಾತ್ರೆಗೆ ಮಂಡಲ ಕಾಲ ವ್ರತವನ್ನು ಮಾಡಿದಂತಹ ಭಕ್ತಾದಿಗಳು ಇಂತಹ ತಪ್ಪನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಾರು ಎಂಬ ಒಂದು ನಂಬಿಕೆ ಇದೆ. ಯಾಕೆಂದರೆ ಆ ಸ್ವಾಮಿ ಅಯ್ಯಪ್ಪನ ಕ್ಷೇತ್ರದಲ್ಲಿ ಆ ಒಂದು ಪರಮ ಪವಿತ್ರವಾದ ಮಂಡಲ ವ್ರತ ಮಾಡಿದವರು ಸಹನೆ, ಶಾಂತಿ, ಸಂಯಮವನ್ನು ರೂಢಿಸಿಕೊಂಡಿರ್ತಾರೆ. ಅದಕ್ಕಾಗಿ ಎಲ್ಲರೂ ಪೊಲೀಸನವರ ಜೊತೆ ನಾವು ಸಹಕಾರ ಕೊಡೋಣ. ನಮಗೆ ಅವರ ನೆರವು ಬೇಕಾಗಿದೆ. ಅವರು ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಇಂತಹ ಅಡ್ಡ ದಿಡ್ಡಿ ಬೇಲಿ ಹಾರುವುದು, ಕಂಬಿ ಹಾರುವುದು ಅಥವಾ ಅಪಾಯ ಎಂಬ ಸ್ಥಳವನ್ನು ನಾವು ಪ್ರಯತ್ನ ಮಾಡೋಣ ಸ್ವಾಮಿ, ನಾವು ಸಾಹಸ ಮಾಡ್ತೀವಿ, ನಮಗೆ ಬಿಸಿ ರಕ್ತ ಇದೆ ಎಂಬ ಒಂದು ಸಾಹಸದ ಕ್ರೀಡೆಗಾಗಿ ಆ ಕ್ಷೇತ್ರ ಅಲ್ಲ ಸ್ವಾಮಿ. ಇದರ ಗಮನದಲ್ಲಿಟ್ಟುಕೊಳ್ಳಿ. ಎರಗಿಂತ ಕಿರಿಯವನು ಯಾರಿಗಿಲ್ಲ. TS ಕಣ್ಣನ್, ರಾಮನಗರ, VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಸ್ವಾಮಿ ಶರಣಂ.